ಫೋನ್ ಹಂಗೆ ಹಾಕ್ಬಿಟ್ಟು ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ಟ್ರಿಪ್ದು 2ನೇ ದಿನದಾಗಿರುತ್ತೆ. ಸೊ 6ನೇ ಪ್ಲೇಸಿಗೆ ಬಂದಿರೋದು ನಾವು ಮುರುಡೇಶ್ವರಕ್ಕೆ. ಸೊ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ದೀವಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ, ಏನೇನೆಲ್ಲ ನೋಡಿದ್ವಿ ಅಂತೇಳಿ ಶೇರ್ ಮಾಡಿದ್ದೀನಿ. ಸೊ ಇವತ್ತು ಮಾರ್ನಿಂಗೇ ಟಿಫನ್ಗೆ ಅಂತೇಳಿ ವಾಂಗಿಬಾತ್ ಮಾಡಿ ಬಜ್ಜಿನ ಮಾಡ್ಕೊಂಡಿದ್ವಿ. ಹೂ ಅನ್ಕೊಂಡ್ ತಿನ್ಬೇಕು. ಎಲ್ಲ ಖಾರ ತಿಂತೀರಲ್ವಾ? ಖಾರ ತಿಂತೀರಲ್ವಾ ನೀವು? ಅಕ್ಕ ತಿಂತೀರಾ? ಇನ್ಯಾವ್ದ್ರೂ ತಿನ್ನಲ್ವಾ? ನಾವು ಯಾವ್ದಲ್ಲಾದ್ರೂ ಸರಿನೇ. ಫಸ್ಟ್ ತಿಂತಿದ್ದಿ ಖಾರ, ಇವಾಗ ಆಗದೇ ಇಲ್ಲ. ನಮ್ಮಮ್ಮ ಆಗ್ತಿತ್ತು ಖಾರ. ಅಪ್ಪಪ್ಪ ದೇವ್ರೆ. ಚಾಯ್ ಹೋಗ ಹಂಗೆ ಬೈತೆ. ಒಂಚೂರು ನೀರ್ ಹಾಕ್ಬೇಕಷ್ಟೇ. ಫೋನ್ ಹಂಗೆ ಹಾಕ್ಬಿಟ್ಟಿರ. ಸರಿ, ಫೋನ್ ಹಾಕ್ಬಿಟ್ಟು ಫ್ರೈ ಮಾಡೋಣ. ಹೊಸದು ಬದನೆಕಾಯಿ ಫೋನು. ನಾನ್ ವೆಜ್ ನೆಂಚ್ಕೊಳಕೈತೆ ಸೈಡ್ಲಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನನ್ನ ತಮ್ಮ ಇವತ್ತು ಅಣ್ಣ ಬಜ್ಜಿ ಹಾಕ್ತಿದ್ದಾರೆ ನೋಡಿ. ಅದಕ್ಕೆ ತಕ್ಕನಾಗ ವೀಡಿಯೋ ಆಯ್ತು ಹೋಗಿ. ಅದಿರ್ಬೇಕು. ನಾವು ಫಸ್ಟ್ ದಿನ ಬಂದು ಯಾವುದೇ ರೀತಿ ರೂಮ್ ಮಾಡ್ಕೊಂಡಿರಲಿಲ್ಲ. ಇನ್ನು ನೆಕ್ಸ್ಟು ಅಂದರೆ ನಾವು ಟ್ರಾವೆಲಲ್ಲೇ ಒಂದು ನೈಟ್ ಕಳೆದ್ಬಿಟ್ವಿ. ಇನ್ನು ನೆಕ್ಸ್ಟ್ ಬಂದು ಮುರುಡೇಶ್ವರದಲ್ಲಿ ಒಂದು ಬಾಡಿಗೆ ಥರ ಮನೆಯೇ ಮಾಡ್ಕೊಬಿಟ್ವಿ 2 ದಿನಕ್ಕೆ. ಸೊ ಇದು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆ ಒಂಥರ ಎಲ್ಲ ಥರ ಅನುಕೂಲ ಇತ್ತು, ನಮಗೆ ಇಷ್ಟ ಆಯಿತು. ನಮಗಂತೂ ನಮ್ಮ ಮನೇಲಿ ಇದ್ದಷ್ಟೇ ಫೀಲ್ ಆಗ್ತಾಯಿತ್ತು. ಇನ್ನು ಬೇರೆ ಬೇರೆ ರೂಮ್ ಮಾಡಿಕೊಂಡು ಸಪ್ರೇಟ್ ಇರೋದು ಯಾಕೆ ಅಂತೇಳಿ ಎಲ್ಲ ಒಟ್ಟಿಗೆ ಒಂದು ಮನೆ ಮಾಡಿಕೊಂಡೇ ಉಳ್ಕೊಂಡ್ವಿ. ಬರೀ ಇಂಥದೆಯ. ಇನ್ನು ಈ ಮನೆಗೆ ಬಾಡಿಗೆ ಬಂದು 10,000 ಇಸ್ಕೊಂಡ್ರು. 2 ದಿನಕ್ಕೆ 10,000. ಅಂದರೆ ನಾರ್ಮಲ್ ಡೇಸಲ್ಲಿ ಬಂದರೆ ಕಮ್ಮಿನೇ ಬೀಳುತ್ತಂತೆ. ಇವಾಗ ಸೀಸನ್ ಇತ್ತಲ್ವ, ಸೊ ಹಾಗಾಗಿ 10,000 ಇಸ್ಕೊಂಡ್ರು. ಇದೊಂಥರ ಒಳ್ಳೆ ಪ್ಲ್ಯಾನ್ ಮಾಡ್ಕೊಂಡು ನಾವು ಉಳ್ಕೊಂಡಿದ್ದಕ್ಕೆ ಸರಿ ಹೋಯಿತು. ಅಂದರೆ ಅಕ್ಕಪಕ್ಕ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲಿಲ್ಲ. ನಮ್ಮ ಪಡೆಗೆ ನಾವು ಅಡುಗೆ ಮಾಡಿಕೊಂಡು ಊಟ ಮಾಡೋಕ್ಕೂ ಕೂಡ ತುಂಬ ಅನುಕೂಲವಾಗಿತ್ತು. ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಈ ಒಂದು ಮನೆಯಲ್ಲಿ. ಇವಾಗ ಎಲ್ಲರೂ ಟಿಫನ್ ಮಾಡ್ತಾ ಇದ್ದೀವಿ. ಟಿಫನ್ ಮಾಡಾದ್ಮೇಲೆ ನಾವು ಬೀಚ್ ಹತ್ರ ಹೋಗ್ತೀವಿ. ಸೊ ಅದಾದ್ಮೇಲೆ ಎಲ್ಲೆಲ್ಲಿ ಹೋಗ್ತೀವಿ ಅಂತೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಹಿಂದಿನ ವಿಡಿಯೋದಲ್ಲೂ ಕೂಡ ಫಸ್ಟ್ ದಿನದ ಟ್ರಿಪ್ ವ್ಲಾಗ್ನು ಕೂಡ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಅದನ್ನು ಕೂಡ ನೋಡಿ. ಇನ್ನು ಬೀಚ್ ಹತ್ರ ಯಾರನ್ನೂ ಬಿಡ್ತಾ ಇರಲಿಲ್ವಂತೆ. ನಾವು ಹೋಗಿದ್ದಿನಾನೇ ಓಪನ್ ಆಗಿದ್ದು. ಸೊ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸದ್ಯ ನಾವು ಹೋಗಿದ್ದೇನಾದ್ರೂ ಓಪನ್ ಆಯ್ತಲ್ಲ ಅಂತೇಳಿ, ಇಲ್ಲಾಂದರೆ ವೇಸ್ಟ್ ಆಗಿಬಿಡ್ತಾ ಇತ್ತು. ಇವಾಗ ಟಿಫನ್ ಎಲ್ಲ ಮಾಡಾದ್ಮೇಲೆ ಇವಾಗ ಹೊರಟ್ವಿ. ಮಧ್ಯಾಹ್ನಕ್ಕೂ ಸಹ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟೆ ಹೋಗ್ತಾ ಇದ್ವಿ. ನನ್ನ ಮೇಕಪ್ ಏನೋ ಮೇಕಪ್ ಮಾಡಿದ್ದೀನಿ. ಮೇಕಪ್ ಮಾಡಿದ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಏನ್ ಮೇಕಪ್ ಮಾಡಿದ್ದೀನಿ ಹೇಳು ಮತ್ತೆ. ಸುನೋ ಮಾನ್ಸ್ ಹೆಣ್ಮಕ್ಳು ಅದು ಹಾಕಬಾರ್ದ? ಅಡ್ಡ ಮಾಡಬೇಕು. ಇಂಡಿಯನ್ ಕಿಡ್ಸ್ ಪವರ್. ಒಂದು ಫೋನ್ ಐತೆ. ಅಯ್ಯೋ, ಇನ್ನ ಹತ್ರ ಇದೆ. ನಾನು ಫೋನ್ ಇರ್ಬಿಟ್ಟಿದ್ದೆ. ಇದು ನಮ್ಮ ನವೀನ ಅವ್ರದ್ದು. ಇದು ನಂದು. ಕೊಡ್ಬೇಡ. ಮಾಡ್ತೀನಿ. ಎಲ್ಲ ಇಟ್ಟಿದ್ದೀನಿ. ಹಾಂ, ಎಲ್ಲ ಇಟ್ಟಿದ್ದೀನಿ. ಫೇವ್ರೆಟ್ ಪ್ಲೇಸ್ ಇದು.
ಅಲ್ವಾ ಕನ್ನಡಕ ಹಾಕಳಿ ಇಲ್ಲ ಅಚ್ಚೋ ಕರೀತಾ ಆರು ಗಂಟೆ ನೋಡ್ಕೊಂಡು ಹೋಗೋದು ನೀವೆಲ್ಲ ಅನ್ಕೊಂಡ ನೀರು ಕುಡಿ ಖುಷಿನಾ ಹ್ಯಾಪಿನಾ Jump, jump, jump. ಇವಾಗ ಬೀಚಲ್ಲೆಲ್ಲ ಆಟ ಆಡಿಕೊಂಡು ಇವಾಗ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಇನ್ನೊಂದು ಪ್ಲೇಸ್ಗೆ ಹೋದ್ವಿ. ಅದು ಯಾವುದು ಅಂತ ಹೇಳ್ತೀನಿ. ಆ ಪ್ಲೇಸೂ ಅಷ್ಟೇ ನಿಜವಲ್ಲೂ ತುಂಬಾ ಚೆನ್ನಾಗಿತ್ತು. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ಇಷ್ಟ ಆಗುತ್ತೆ. ರೆಡಿನಮ್ಮ ಹೋಗಕ್ಕೆ ಬಾಯಿಲ್ಲ ಬನ್ನಿ ಹಾಕ್ಬೇಕು ನೋಡಕ್ಕೆ. ಇನ್ನು ನೆಕ್ಸ್ಟ್ ಪ್ಲೇಸಿಗೆ ಬಂದಿದ್ದು 7 ಪ್ಲೇಸ್ ಇದು. ಸೊ 1 ಅವರ್ ಬ್ಯಾಕ್ ವಾಟರ್ ಬೋಟಿಂಗು. ಇದಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವೆಲ್ಲ ಆಲ್ರೆಡಿ ನೋಡೇ ಇರ್ತೀರಾ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ವಿ ಫೋಟೋ ವೀಡಿಯೋಸ್ ಎಲ್ಲ. ನಿಜವಾಗ್ಲೂ ಈ ಪ್ಲೇಸ್ ಮಾತ್ರ ಅಮೇಝಿಂಗ್ ಆಗಿದೆ. ಈ ಬೋಟಿಂಗ್ಲಿ ಹೋಗೋ ಎಕ್ಸ್ಪೀರಿಯೆನ್ಸ್ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಕೊಡ್ತು ನಮಗಂತೂ. ಸೊ ತುಂಬಾ ಎಂಜಾಯ್ ಮಾಡಿದ್ದೀವಿ, ನೀವು ಕೂಡ ನೋಡಿ. ವಿಡಿಯೋ ಮಾಡ್ತಿದ್ದೀನಿ, ಹೋಗ್ಬೋ ನೀವೇ.
ಕಾಣಿಸ್ತೈತೆ ಬಾ ಇಲ್ಲಿ ನೋಡಿ, ಇಲ್ಲಿ ಇವ್ರೇನೋ ಹೇಳ್ತಾರಂತ, ಇವ್ರದ್ದು ಹಿಡೀರಿ. ಏನು ಇಲ್ಲಿ ಅವಳಿಗೆ ಅವಳಿ ಇರುವೆ ಒಂದೇ ಥರ ಹೊಟ್ಟೆ ಹಾಕತ್ತವ್ರೆ. ಅಕ್ಕಮ್ಮ ಹೇಗಿದೆ? ಇಷ್ಟೇ ಸೂಪರ್ ಅಂತ. ಸೂಪರ್ ಚೆನ್ನಾಯ್ತಾ? ಹೆಂಗೈತಮ್ಮ? ಹಾಂ ಚೆನ್ನಾಯ್ತಾ? ಪ್ಲೇಸ್ ಚೆನ್ನಾಯ್ತಕ್ಕ? ಚೆನ್ನಾಯ್ತಂಟಿ? ಈ ಪ್ಲೇಸಲ್ಲಿ ಫೋಟೋ ವಿಡಿಯೋ ಮಾಡೋದಕ್ಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸೂಪರಾಗಿ ಬರುತ್ತೆ ಮಾತ್ರ ಫೋಟೋಸ್. ಆಲ್ರೆಡಿ ನೀವು ನೋಡೇ ಇರ್ತೀರಾ, ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ ಮಾಡಿದರು ನಮ್ಮ ನವೀನು ಅಶ್ವಿನಿ. ಸೊ ಫೋಟೋಸ್ ಎಲ್ಲ ಯಾವ ಥರ ಬಂದಿದೆ ಅಂತೇಳಿ ತುಂಬಾ ಚೆನ್ನಾಗಿದೆ ಮಾತ್ರ ಪ್ಲೇಸ್ ಅಂತೂ. ಈ ಪ್ಲೇಸಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಿಸ್ಕೊಳ್ಳೋಕ್ಕೆ ಬೆಸ್ಟ್ ಅಂತಲೇ ಹೇಳ್ತೀನಿ. ನಿಜವಾಗ್ಲೂ ಸೂಪರಾಗಿ ಬರುತ್ತೆ ಫೋಟೋಸ್ ವೀಡಿಯೋಸ್ ಎಲ್ಲ. ನಾವೊಂದಷ್ಟು ವೀಡಿಯೋ ಫೋಟೋಸ್ ಎಲ್ಲ ಮಾಡ್ಕೊಂಡ್ವಿ. ನಾವಂತೂ ಅವಾಗೆಲ್ಲ ಮದುವೆಗೆ ಮುಂಚೆ ಯಾವುದೇ ರೀತಿ ಫೋಟೋಸ್ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಏನೂ ಮಾಡಿಸಿರ್ಲಿಲ್ಲ. ಇಲ್ಲಿ ಮಾತ್ರ ಜಮಾಯಿಸ್ಬಿಟ್ವಿ. ಅಷ್ಟು ಚೆನ್ನಾಗಿತ್ತು. ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದವು. ಇಲ್ಲಿ ಬಂದಿರೋ ಜೋಡಿಗಳೆಲ್ಲ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಆಮೇಲೆ. ಇದು ಫ್ಯಾಮಿಲಿ ಅಂದರೆ ಸೂಪರ್ ಫ್ಯಾಮಿಲಿ. ಹಿಂಗೆ ಸಪೋರ್ಟ್ ಮಾಡಿದ್ರೆ ನಮಗೂ ಖುಷಿ ಆಯ್ತಪ್ಪ. ಸೂಪರ್ ಅಲ್ಲ? ಏನು ಬಾ ಹೇಳಿದ್ವಾ? ಏನೋ ಹೇಳಿದ್ರಲ್ಲ, ಹೇಳಿ. ನನಗೆ ಹೇಳಿದ್ದು, ನೀವು ಹೇಳಿ. ಹೇಳಲ್ಲ. ಕ್ಯಾಮ್ರಾ ತಗೊಬಿಟ್ರೆ ಹೆಂಗೈತೆ ಬಾ ಪ್ಲೇಸ್? ಎಲ್ಲ ಮರಗಳು ಹಾಕ್ತೀನಿ. ಸಿಲ್ವರ್ ವುಡ್ ಫುಲ್ಲಾಗಿ ಬೆಳೀತಿದ್ದಾರೆ. ಹೌದಾ? ಸಿಲ್ವರ್
ನೋಡಿಲ್ಲ ತೆಗೆದು ಬಾ ನಾನು ಕರಿಗಿನೇ ಅಯ್ಯಪ್ಪ ಬೇಸ್ಕೊಂಡು ಯಾಕೆ ಯಾವ ಪ್ಲೇಸ್ ಇದು ಹೊನ್ನಾವರದಲ್ಲಿರುವಂಥ ಮ್ಯಾಂಗ್ರೋವ್ ಫಾರೆಸ್ಟ್ ಚೆನ್ನಾಗೈತಲ್ಲ ಪ್ಲೇಸು ಚೆನ್ನಾಗಿದೆ. ಎಲ್ಲಿ ಕೈಲಿಡ್ದು ಎತ್ಬಿಟ್ಟೆ ಅಪ್ಪ ಅದನ್ನೇ ಕೈಲಿಡ್ದು ಎತ್ಬಿಟ್ಟಿದ್ದೆ ಎಲ್ಲಿ ಕಾಣಿಸ್ತಾನೆ ಇಲ್ಲ ಕಾಣಿಸ್ತಾ ಇಲ್ವ ಅಲ್ಲಿ ಓಡ್ತಿರೋದು? ಅದು ಆ ಸೈಜ್ ಹೇಳಿನ ಕೈಲಿಡ್ದು ಎತ್ಬಿಟ್ಟೆ ಹಾ ಕಾಣಿಸ್ತು ಎತ್ಬಿಟ್ಟು ಕಾಣಿಸ್ತೀಗ ಇವರು ದೊಡ್ಡ ಅವರು ನಾವು ನಾರ್ಮಲ್ ಆಗಿ ಮಾತಾಡೋದಕ್ಕೂ ವಿಡಿಯೋದಲ್ಲಿ ಮಾತಾಡೋದಕ್ಕೂ ಒಂಥರ ವ್ಯತ್ಯಾಸ ಏನೋ ಒಂಥರ ಚೆನ್ನಾಗಿ ಮಾತಾಡಬೇಕು ಅಂತ ಚೆನ್ನಾಗೇ ಮಾತಾಡಲ್ಲ ಅಲ್ವಾ? ಹಾ ನಮಗೆಲ್ಲ ಫೋಟೋಸ್ ಎಲ್ಲ ಇಲ್ಲಿ ಫೋಟೋ ಶೂಟ್ ಬೇರೆ ನಡೀತಾ ಇತ್ತು, ಪ್ರೀ ವೆಡ್ಡಿಂಗ್ ಶೂಟ್. ಈ ಥರ ನೀಟಾಗಿ ಮಾತಾಡಬೇಕು ಒಂಥರ. ಇದು ಯಾವ ಸೊಪ್ಪು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವರೇ ಸೊಪ್ಪಿಗೆ ನಾಚಿಕೆ ಬರ್ಸಿದ್ದು. ಹಾಂ ಇಲ್ಲಿ ಮುಟ್ಟಿ ಏನದು ಬೇಡಪ್ಪ ಬೇಡ. ಎಷ್ಟು ನಾಚ್ಕೋತೈತೆ ನಮ್ಮ ಬಾಬಾ ಮುಟ್ಟಿದ್ರೆ. ಇವತ್ತು ನಾವು 3 ಪ್ಲೇಸ್ನ ಕಂಪ್ಲೀಟ್ ಮಾಡಿದ್ವಿ. ಎಲ್ಲ ಪ್ಲೇಸಲ್ಲೂ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಎಂಜಾಯ್ ಮಾಡಿದ್ದೀವಿ. ಎಲ್ಲ ಪ್ಲೇಸು ನಮಗೆ ತುಂಬ ಇಷ್ಟ ಆಯಿತು. ಇವಾಗ ನಾವು ಮತ್ತೆ ಮುರುಡೇಶ್ವರಕ್ಕೆ ಬಂದ್ರಿ. ಸೊ ಬರೋಷ್ಟಲ್ಲಿ ನೈಟ್ ಆಗೋಯ್ತು. ಲೈಟಿಂಗ್ಸ್ ನೋಡ್ತಾ ಇರ್ಬೋದು, ಕ್ಷಣಕ್ಕೂ ಸಹ ಅಲ್ಲಿ ಬಣ್ಣ ಚೇಂಜ್ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಬ್ಯೂಟಿಫುಲ್ ಆಗಿತ್ತು ನೋಡೋದಕ್ಕಂತೂ. ನಾವಂತೂ ಲೈವಲ್ಲೇ ನೋಡಿದ್ದು ತುಂಬಾ ಖುಷಿ ಆಯಿತು. ಅಂದರೆ ಕ್ಷಣಕ್ಕೆ ಒಂದೊಂದು ಕಲರ್ ಬಣ್ಣ ಬರ್ತಾಯಿತ್ತು. ಇಲ್ಲಿ ಒಂದಷ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಮಾಡಿದ್ವಿ ಅಲ್ವಾ, ಅಲ್ಲೋಗಿ ಉಳ್ಕೊಂಡ್ವಿ. ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಅಷ್ಟೇ. ಇನ್ನು ಮಾರ್ನಿಂಗ್ ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತೆಲ್ಲ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳ್ತೀನಿ. ಚೆನ್ನಾಯ್ತಾ? ಅಮ್ಮ ಅಲ್ಲೋಡಲ್ಲಿ ಇಂಡಿಯಾ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಕಲರ್ಗಳು ಚೇಂಜ್ ಆಗ್ತಾಯಿತ್ತು ಅಂತೇಳಿ. ಸೊ ಲೈವಲ್ಲಿ ನೋಡಿ ನಮಗಂತೂ ಸಖತ್ ಖುಷಿ ಆಯಿತು. ಸೊ
ಇದಾಗಿತ್ತು ಇವತ್ತಿನ ವಿಡಿಯೋ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಅಡುಗೆ ಮಾಡಿ ಊಟ ಮಾಡಿ ಮಲ್ಗೋದಷ್ಟೇ. ಇನ್ನು ಮಾರ್ನಿಂಗ್ ಎದ್ದು ಯಾವ ಪ್ಲೇಸ್ಗೆ ಹೋಗಿದ್ವಿ, ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತೇಳಿ ಅಪ್ಡೇಟ್ ಕೊಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದರೆ ಎಲ್ರಿಗೂ ಥ್ಯಾಂಕ್ಸ್.